ಕಾಂಗ್ರೆಸ್ ಶಾಸಕರ ವಿಶ್ವಾಸ ಗಳಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಸ್ ಮಾಡ್ತಾ ಇದ್ದಾರೆ. ಇವತ್ತಿನಿಂದ 4 ದಿನಗಳ ಕಾಲ 1-to-1 ಮೀಟಿಂಗ್ ನಡೆಯಲಿದೆ. ವಿಧಾನಸೌಧದಲ್ಲಿ 4 ದಿನಗಳ ಕಾಲ ಸಭೆಯನ್ನು ನಡೆಸಲಾಗುತ್ತೆ. ಶಾಸಕರ ಅಹವಾಲವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಲಿದ್ದಾರೆ. ಶಾಸಕರ ಅಸಮಾಧಾನ ತಣಿಸೋಕೆ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಶಾಸಕರು ತಮ್ಮ ಅಸಮಾಧಾನವನ್ನು ನೇರ ವ್ಯಕ್ತಪಡಿಸಿರುವಂತಹ ಘಟನೆ ಅಥವಾ ಉದಾಹರಣೆಯನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಸದ್ಯ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 4 ದಿವಸ ಸಾಲು ಸಭೆಯನ್ನು ಕರೆದಿದ್ದಾರೆ. ಈ ಸಭೆ ಮೂಲಕ ಶಾಸಕರ ಅಹವಾಲು ಏನಿದೆ, ಅವರ ಬೇಡಿಕೆ ಏನಿದೆ, ಇದನ್ನು ತಣಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುರ್ಜೇವಾಲಾ ಸಭೆ ಬಳಿಕ ಸಿಎಂ ಸಭೆಯನ್ನು ಕರೆದಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾದು ನೋಡಬೇಕು ಶಾಸಕರ ಅಸಮಾಧಾನ ಶಮನ ಆಗುತ್ತಾ ಎನ್ನುವಂಥದ್ದಾಗಿ. ಈಗಾಗಲೇ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಶಾಸಕರು, ಸಚಿವರು ಎಲ್ಲರೂ ಕೂಡ. ಈಗಾಗಲೇ ಉಸ್ತುವಾರಿ ಸಚಿವರ ಸಭೆ ಬಳಿಕ ಸಿಎಂ ಸಭೆಯನ್ನು ಮಾಡ್ತಾ ಇರೋದು. ಪ್ರತ್ಯೇಕವಾಗಿ ಜಿಲ್ಲಾವಾರು ಸಚಿವರು ಮತ್ತು ಶಾಸಕರ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕಾದು ನೋಡಬೇಕು ಏನೆಲ್ಲ ಆಗಬಹುದು, ಅಸಮಾಧಾನ ಶಮನ ಆಗುತ್ತಾ. ಒಂದು ಕಡೆಯಲ್ಲಿ ಅನುದಾನ ವಿಚಾರವಾಗಿ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಅನುದಾನ ಬರ್ತಾ ಇಲ್ಲ ಅಂತೇಳಿ ನೇರವಾಗಿ ಕಾಂಗ್ರೆಸ್ನ ಶಾಸಕರು ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿದರು. ಅದಾದ ಮೇಲೆ ಸಚಿವರು ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಎನ್ನುವುದಾಗೂ ಕೂಡ ಒಂದಷ್ಟು ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದರು. ಅದಾದ ಮೇಲೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಶಾಸಕರ ಜೊತೆಯಲ್ಲಿ 1-to-1 ಸಭೆಯನ್ನು ನಡೆಸಿ ಅವರ ಕಷ್ಟ, ಅವರ ಕುಂದುಕೊರತೆ ಅಥವಾ ಅವರ ಡಿಮ್ಯಾಂಡ್ಸ್ಗಳೇನು ಇದರ ಬಗ್ಗೆ ಮೀಟಿಂಗನ್ನು ನಡೆಸಿದ್ರು. ಇದಾದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಿಲ್ಲಾವಾರು ಶಾಸಕರ ಸಭೆಯನ್ನು ಕರೆದಿದ್ದಾರೆ. 4 ದಿನಗಳ ಕಾಲ ನಡೆಯಲಿರುವಂಥ 1-to-1 ಮೀಟಿಂಗ್ ಇದು. ಈ 1-to-1 ಮೀಟಿಂಗ್ ಮೂಲಕ ಕಾಂಗ್ರೆಸ್ನ ಶಾಸಕರ ವಿಶ್ವಾಸ ಗಳಿಸೋಕೆ ಮುಖ್ಯಮಂತ್ರಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ.